ಆತ್ಮೀಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ನಂದಿ ಬೆಟ್ಟದ ತಪ್ಪಲಿನಲ್ಲಿರುವ ಶ್ರೀ ಕಣಿವೆ ಬಸವೇಶ್ವರ ಸ್ವಾಮಿ ದೇವಸ್ಥಾನ, ಕಣಿವೆ ಬಸವಣ್ಣ ಪ್ರದೇಶದ ಮಾಹಿತಿಯನ್ನು ತಿಳಿಯುತ್ತಾ ಸಂದರ್ಶಿಸೋಣ ಬನ್ನಿ. ಇದು ಅತ್ಯಂತ ರೋಚಕ ಇತಿಹಾಸ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಒಂದು ಸುಂದರ ಕ್ಷೇತ್ರವಾಗಿದೆ. ನಂದಿ ಗ್ರಾಮ ಮತ್ತು ಸುಲ್ತಾನ್ಪೇಟೆ ಗ್ರಾಮಗಳ ಸಮೀಪದಲ್ಲಿರುವ ಈ ದೇವಾಲಯದ ವಿವರಣೆ ಮತ್ತು ಇತಿಹಾಸ ನೋಡೋಣ. ಇತಿಹಾಸ ಮತ್ತು ಹಿನ್ನೆಲೆ. ಸ್ವಯಂಭೂ ಮೂರ್ತಿ. ಇಲ್ಲಿರುವ ಬಸವಣ್ಣನ ವಿಗ್ರಹವನ್ನು ಯಾವುದೇ ಶಿಲ್ಪಿ ಕೆತ್ತಿದ್ದಲ್ಲ. ಇದು ನೈಸರ್ಗಿಕವಾಗಿ ಕಲ್ಲಿನಲ್ಲಿ ಮೂಡಿಬಂದಿರುವ ಸ್ವಯಂ ಮೂರ್ತಿಯಾಗಿದೆ ಎಂದು ನಂಬಲಾಗುತ್ತದೆ. ಕಣಿವೆ ಬಸವಣ್ಣ ಹೆಸರು ಬಂದಿದ್ದು ಹೇಗೆ? ಈ ದೇವಸ್ಥಾನವು ಬೆಟ್ಟಗಳ ಮಧ್ಯದ ಸಣ್ಣ ಕಣಿವೆ ಪ್ರದೇಶದಲ್ಲಿರುವುದರಿಂದ ಇದಕ್ಕೆ ಕಣಿವೆ ಬಸವಣ್ಣ ಅಥವಾ ಆಡು ಭಾಷೆಯಲ್ಲಿ ಗಣಿವೆ ಬಸವಣ್ಣ ಎಂಬ ಹೆಸರು ಬಂದಿದೆ. ನಂದಿ ಬೆಟ್ಟದ ಹೆಸರಿಗೆ ಕಾರಣ. 1000 ವರ್ಷಗಳಿಗಿಂತಲೂ ಹಳೆಯದಾದ ಈ ಬೃಹತ್ ನಂದಿ ವಿಗ್ರಹದಿಂದಾಗಿಯೇ ಈ ಇಡೀ ಬೆಟ್ಟದ ಸಾಲಿಗೆ ನಂದಿ ಬೆಟ್ಟ ಎಂಬ ಹೆಸರು ಬಂದಿದೆ ಎಂದು ಸ್ಥಳೀಯ ಇತಿಹಾಸಕಾರರು ಹೇಳುತ್ತಾರೆ. ಈ ದೇವಸ್ಥಾನದ ಸುತ್ತ ಕೆಲವು ಅಚ್ಚರಿಯ ಕಥೆಗಳು ಮತ್ತು ನಂಬಿಕೆಗಳು ಶತಮಾನಗಳಿಂದ ಪ್ರಚಲಿತದಲ್ಲಿದೆ. ಬೆಳೆಯುವ ಬಸವಣ್ಣ ಮತ್ತು ಕಬ್ಬಿಣದ ಗಡಾರಿಯ ಕತೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಈ ಕಲ್ಲಿನ ಬಸವಣ್ಣನ ವಿಗ್ರಹವು ದಿನದಿಂದ ದಿನಕ್ಕೆ ಗಾತ್ರದಲ್ಲಿ ಬೆಳೆಯುತ್ತಿತ್ತು. ಆರಂಭದಲ್ಲಿ ಎತ್ತರ ಬೆಳೆದ ವಿಗ್ರಹವು ನಂತರ ಅಗಲವಾಗುತ್ತಾ ಸಾಗಿತು. ಬಸವಣ್ಣ ಹೀಗೆಯೇ ಬೆಳೆಯುತ್ತಾ ಹೋದರೆ ಇಡೀ ಕಣಿವೆ ಪ್ರದೇಶವನ್ನೇ ಆವರಿಸಿಕೊಳ್ಳಬಹುದು ಎಂಬ ಆತಂಕ ಮೂಡಿತು. ಇದನ್ನು ತಡೆಯಲು ಪೂರ್ವಜರು ಬಸವಣ್ಣನ ಬೆನ್ನಿನ ಭಾಗಕ್ಕೆ ಒಂದು ಬೃಹತ್ ಕಬ್ಬಿಣ ಗಡಾರಿಯನ್ನು ಹೊಡೆದರು ಎನ್ನಲಾಗುತ್ತದೆ. ಗಡಾರಿ ಹೊಡೆದ ನಂತರ ಬಸವಣ್ಣ ಬೆಳವಣಿಗೆ ನಿಂತಿತು ಎಂಬ ಜನರ ಗಾಢ ನಂಬಿಕೆ. ದೇವಸ್ಥಾನದ ಆವರಣದ ಸಮೀಪ ಕಲ್ಲಿನ ಕೋಳಿಯ ಆಕಾರದ ಒಂದು ಸಣ್ಣ ಮೂರ್ತಿ ಇದೆ. ಯುಗಾಂತ್ಯ ಅಥವಾ ಪ್ರಳಯವಾಗುವ ದಿನದಂದು ಈ ಕಲ್ಲಿನ ಕೋಳಿ ಬಂದು ಕೂಗುತ್ತದೆ ಮತ್ತು ಕಣಿವೆ ಬಸವಣ್ಣನಿಗೆ ಜೀವ ಬಂದು ಎದ್ದು ನಿಲ್ಲುತ್ತಾನೆ ಎಂಬ ಭಯ ಮತ್ತು ಭಕ್ತಿಯ ಮಿಶ್ರಿತ ಕಥೆಯೊಂದು ಇಲ್ಲಿನ ಜನಪದದಲ್ಲಿದೆ. ಸುತ್ತಮುತ್ತಲಿನ ವಾತಾವರಣ, ಹಸಿರು ಮತ್ತು ಬೆಟ್ಟಗಳ ಪ್ರಕೃತಿ ಸೌಂದರ್ಯದ ನಡುವೆ ಈ ದೇವಸ್ಥಾನವಿದೆ. ನಂದಿ ಬೆಟ್ಟಕ್ಕೆ ಹೋಗುವ ಪ್ರವಾಸಿಗರು ತಪ್ಪದೆ ಈ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ಇದು ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ಮತ್ತು ಚಿಕ್ಕಬಳ್ಳಾಪುರ ನಗರದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಸಮಯ. ದೇವಸ್ಥಾನವು ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಸಾರ್ವಜನಿಕರ ದರ್ಶನಕ್ಕೆ ಮುಕ್ತವಾಗಿರುತ್ತದೆ. ಈ ಕಣಿವೆ ಬಸವಣ್ಣನ ದೇವಸ್ಥಾನದ ಜೊತೆಗೆ ಇದರ ಹತ್ತಿರದಲ್ಲಿಯೇ ಇರುವ
ವಿಜಯನಗರ ಕಾಲದ ವಾಸ್ತುಶಿಲ್ಪದ ಅದ್ಭುತವಾದ ಭೋಗನಂದೀಶ್ವರ ದೇವಸ್ಥಾನ ಮತ್ತು ಇತ್ತೀಚೆಗೆ ನಿರ್ಮಾಣವಾಗಿರುವ ಈಶಾ ಫೌಂಡೇಶನ್ನ ಆದಿಯೋಗಿ ಶಿವನ ಪ್ರತಿಮೆಗೂ ನೀವು ಭೇಟಿ ನೀಡಬಹುದು. ದಕ್ಷಿಣ ಕರ್ನಾಟಕದ ಭಾಗದ ಜನರಿಗೆ ಇದು ಅತ್ಯಂತ ಪವಿತ್ರವಾದ ಶ್ರದ್ಧಾ ಕೇಂದ್ರವಾಗಿದೆ. ವೀಕ್ಷಕರೇ, ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗುವುದಾಗಿ ಮತ್ತೊಮ್ಮೆ ಧನ್ಯವಾದಗಳು.